ಕಲಬುರಗಿಯಲ್ಲಿ ಹಾಡ ಹಗಲೇ ಚಿನ್ನದ ಅಂಗಡಿಯನ್ನ ದರೋಡೆಯನ್ನ ಮಾಡಲಾಗಿದೆ. ಯಾರು ಯಾವ ರೀತಿಯಾಗಿ ದರೋಡೆಯನ್ನ ಮಾಡಿದ್ದಾರೆ? ಗನ್ ಹಿಡಿದು ಏಕಾಏಕಿಯಾಗಿ ಅಂಗಡಿಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ. ಮಾಲಿಕ್ ಜ್ಯುವೆಲರ್ಸ್ನಲ್ಲಿ 2ರಿಂದ 3 ಕೆಜಿ ಚಿನ್ನವನ್ನ ಲೂಟಿ ಮಾಡಲಾಗಿದೆ. ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ ಮಾಡಿರೋದು. ಮಧ್ಯಾಹ್ನ 12:30 ಸುಮಾರಿಗೆ ನಡೆದಿರುವಂಥ ದರೋಡೆ ಇದು. ಮಾಜಿ ಸಿಬ್ಬಂದಿಯೇ ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟಿರುವಂಥ ಶಂಕೆ ಇದೆ. ದರೋಡೆಕೋರರ ಪತ್ತೆಗೆ 5 ತಂಡವನ್ನ ಈಗ ರಚನೆ ಮಾಡಿದ್ದಾರೆ. ನೋಡಿ, ಇಂತಹ ಬ್ಯಾಂಕ್ಗಳಲ್ಲಿ ಅಥವಾ ಚಿನ್ನದ ಅಂಗಡಿಗಳಲ್ಲಿ ಲೂಟಿ ಮಾಡುವಂಥದ್ದು ಯಾರು ಅಂತಂದ್ರೆ ಮನೆಗಳ ಕಳ್ಳತನ ಆಗುವಂಥ ವಿಚಾರಗಳಲ್ಲಿ ಬಹುತೇಕವಾಗಿ ಆ ಮನೆಗಳಲ್ಲಿ ಕೆಲಸ ಮಾಡಿರೋ ಅಥವಾ ಅಂಗಡಿಗಳಲ್ಲಿ ಕೆಲಸ ಮಾಡಿರುವಂಥವ್ರು, ಅಲ್ಲಿರುವಂಥ ಸಿಬ್ಬಂದಿಗಳು ಎಲ್ಲವೂ ಕೂಡ ತಿಳಿದಿರೋರೇ ಈ ಕೃತ್ಯವನ್ನು ಎಸಗ್ತಾರೆ. ಫಸ್ಟು ಅದೇ ಬರೋದು. ಅವನು ಅದರಲ್ಲಿ ಶಾಮೀಲ್ ಆಗಿರ್ತಾನೆ. ಕಾರಣ ಅಲ್ಲಿ ಪ್ರತಿಯೊಂದು ಒಳಗಡೆ ಇರುವಂಥ ಇನ್ಫಾರ್ಮೇಷನ್ ಹೇಳುವಂಥ ಕೆಲಸ. ಈಗ ನೋಡಿ, ಮಧ್ಯಾಹ್ನ 12:30 ಸುಮಾರಿಗೆ ಆಗಿದೆ. ಮಾಜಿ ಸಿಬ್ಬಂದಿಯೇ ಕೃತ್ಯಕ್ಕೆ ಕುಮ್ಮಕ್ಕು ಅನ್ನುವಂಥ ಶಂಕೆ. ಏನಾದರೂ ಒಂದಿರುತ್ತೆ, ಅವನನ್ನು ಕೆಲಸದಿಂದ ತೆಗೆದುಹಾಕಿರ್ತಾರೆ, ಅಥವಾ ಅಲ್ಲಿ ಏನಾದರೂ ದ್ವೇಷ ಇರುತ್ತೆ ಮಾಲೀಕನ ಜೊತೆಗೆ, ಏನೇನೋ ಒಂದು ಕಿರಿಕಾಗಿರುತ್ತೆ, ಅದಕ್ಕೆ ಅವ್ನಿಗೆ ಪಾಠ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿರ್ತಾರೆ. ಸೊ ಈಗ ಗನ್ ಹಿಡ್ಕೊಂಡು ಬರ್ತಾರೆ ಅಂತಂದರೆ ಗನ್ ಎಲ್ಲಿಂದ ಬಂತು, ಹೇಗೆ ಸಿಗ್ತಾ ಇವೆ, ಉಳಿದಿದ್ದೆಲ್ಲ ಮಾತನಾಡ್ತಾರೆ ಪೊಲೀಸರು. ಇವುಗಳನ್ನು ನಿಲ್ಲಿಸುವಂಥ ಕೆಲಸ ಯಾಕೆ ಆಗ್ತಿಲ್ಲ? ವಿಪರೀತವಾಗಿ ಗನ್ಗಳ ಹಾವಳಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಆಗಿದೆ. ರಾಬ್ರಿ ಕೇಸ್ ವರದಿಯಾಗಿದೆ. ಅದರಲ್ಲಿ ಈ ಸರ ಬಜಾರ್ ಏರಿಯಾದಲ್ಲಿರುವಂಥ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಅಂಗಡಿ, ಅಲ್ಲಿ ಕೆಲಸ ಮಾಡುವಂಥವ್ರು ಮೂಲತಃ ಕಲ್ಕತ್ತಾದವರಿದ್ದಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 15ರಿಂದ 20 ವರ್ಷ ಅಲ್ಲಿ ಈ ಗೋಲ್ಡ್ ಆರ್ನಮೆಂಟ್ಸ್ಗಳನ್ನು ಮಾಡಿ ಬೇರೆ ಬೇರೆ ಗೋಲ್ಡ್ ಶಾಪ್ಸ್ಗಳಿಗೆ ಅವರು ಸಪ್ಲೈ ಮಾಡ್ತಿದ್ರು. ಮತ್ತು ಕೆಲವು ಯಾರಾದರೂ ಗ್ರಾಹಕರು ಬಂದರೆ ಅಲ್ಲಿ ಅವರು ಮಾರಾಟ ಮಾಡ್ತಾಯಿದ್ರು. ಡೈಲಿ ಒಂದು 15 to 20 ಗ್ರಾಮ್ ಬಿಸ್ನೆಸ್ ಏನೋ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಮತ್ತು ಈ ದಿನ ಬಿಟ್ವೀನ್ 12 to 12:30 ನಮಗೆ ವಿವಿಧ ಕೆಲವು CCTV ಮಾಹಿತಿಗಳು ಸಿಕ್ಕಿದೆ. ಅದು ಟೈಮ್ ವೇರಿಯೇಷನ್ಸ್ಗಳಿದೆ. ಇಲ್ಲಿ ಈಗ ನಮಗೆ ದೊರೆತ ಮಾಹಿತಿ ಪ್ರಕಾರ ಎನಿವೇರ್ ಬಿಟ್ವೀನ್ 12 to 12:45 ಆ ಒಂದು ಸಮಯದಲ್ಲಿ ಪ್ರಥಮವಾಗಿ 2 ಜನ ಆರೋಪಿಗಳು ಬರ್ತಾರೆ. ಮತ್ತು ಇನ್ನೂ 2 ಜನ ಅವ್ರ ಜೊತೆ ಸೇರಿಕೊಂಡು ಒಟ್ಟು 4 ಜನ ಆರೋಪಿಗಳು ಬಂದು ಇವರು ಒಬ್ಬರೇ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅದರಿಂದ ಹೆದರಿಸಿ ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನಿಯರ್ಲಿ 2.5 to 3 kg ಚಿನ್ನಾಭರಣ ಇತ್ತು ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವು ನಾವು ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಈಗಾಗಲೇ 5 ವಿಶೇಷ ತಂಡಗಳನ್ನು ಈಗಾಗಲೇ ಮಾಡಿದ್ದೀವಿ. ಈಗ ನಗರದ ಸುಮಾರು ಎಲ್ಲ ಕಡೆ ಈಗ ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ. ಆದಷ್ಟು ಬೇಗ भाई साहब 12 बजे दुकान खोले हैं। आज शुक्रवार है, 12 बजे खोले। खोलने के बाद वो आके कुर्सी में बैठे, 4 आदमी आए, एक ही दम फट बोल के डोर खोल के स्पीड से अंदर घुसती 2 आदमी उसका रिवॉल्वर लगाया और 2 आदमी चाकू उसका गले में पकड़ा, उसको हाथ पैर पीछे बांध के जितना माल था सब निकाल के लेके चला गया। क्या बोले? क्या बोला भाई साहब को मालूम था अंदर। मैं थोड़ा अपना GST का काम था, उधर ही गया था।